ಅದೇ ನಮ್ಮ ಅಪ್ಪಾಜಿ ಹೇಳ್ದಂಗೆ ಈಗ ನಾವು ನಮ್ಮ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಮಾಡೋಕ್ಕೆ. ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಹೊಸ ಕಲಾವಿದರು ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ನಮಗೆ ಆ ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಬಟ್ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ ಇಷ್ಟೊಂದು ಜನರು ಬಂದು ನಮ್ಮ ಮೀಡಿಯಾವರು ಮತ್ತು ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಯವರೆಲ್ಲ ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ, ಆಮೇಲೆ ಎಷ್ಟೊಂದು ಪಾಸಿಟಿವ್ ಆಗಿ ಮಾತಾಡೋದು ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ನಾನಿವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನು ಪ್ರಾರಂಭಿಸಬೇಕು ಅನಿಸುತ್ತೆ. ಯಾಕಂದರೆ ಒಂದು, ನನ್ನನ್ನು ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು, ಅಥವಾ ಜೀವನದಲ್ಲಿ ನನ್ನನ್ನು ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇಂದ್ರಜಿತ್ ಸರ್ಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಈ 3 ಅಂಶಗಳು ನನ್ನ ಜೀವನದಲ್ಲಿ ಇರಲಿಲ್ಲ ಅನ್ನಿದ್ರೆ ಇವತ್ತು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾನೇ ಇರಲಿಲ್ಲ. ಗೌರಿ ನನ್ನ ಪಾಲಾಗ್ತಾ ಇರಲಿಲ್ಲ. ಸಮರ್ಜಿತ್ ಜೊತೆ ನಟಿಸುವ ಒಂದು ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಿಜವಾಗ್ಲೂ ಒಂದು ಟೈಮ್ ಬರುತ್ತೆ ಅನ್ನೋ ಹಾಡು ನನ್ನ ಜೀವನದಲ್ಲೂ ತುಂಬ ಒಂಥರ ಹಾಸು ಹೊಕ್ಕಾಗಿದೆ ಅಂತ ಹೇಳ್ಬೋದು. ಅದನ್ನು ಆ ಸಾಹಿತ್ಯನ ಕೇಳಿಸ್ಕೊತಾ ಇದ್ದರೆ ನಮ್ಮ ಜೀವನಕ್ಕೂ ಅಳವಡಿಸ್ಕೊಂಡು ಒಂದು ಹುರುಪು ತೊಗೊಂಡು ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಮತ್ತು ಇಷ್ಟೊಂದು ಜನ ಕಲಾವಿದರು ಬಂದರು, ತಂತ್ರಜ್ಞರು ಬಂದರು, ನಮ್ಮ ಸಿನಿಮಾನ ಹಾಡಿ ಹೊಗಳಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನನಗೆ ಆಟೋ ಹಿಂದೆ ನನ್ನ ಸಿನಿಮಾ ಪೋಸ್ಟರ್ ನೋಡಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ, ಕಟೌಟ್ಗಳನ್ನ ನೋಡಬೇಕು ಅಂತ ಆಸೆ ಇತ್ತು. ರೇಡಿಯೋಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರು ನನ್ನ ಸಿನಿಮಾದ ಬಗ್ಗೆ ಮಾತಾಡಬೇಕು, ಬಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ. ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆನ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನೀವು ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು, ಅವರು ನಮಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ. ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗಲಿ ನನ್ನ ಜೀವನದಲ್ಲಿ ಕುಗ್ದಿರ ನಾನು ಮುಂದಕ್ಕೆ ಹೋಗ್ತಾನೇ ಇರ್ತೀನಿ ಅನ್ನೋ ಆ ಭರವಸೆನ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದ ಇಂದ್ರಜಿತ್ ಲಂಕೇಶ್ ಸರ್ಗೆ, ಅರ್ಪಿತಾ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ತಂತ್ರಜ್ಞರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡಿರೋದು. ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು. ನನ್ನ ಕುಟುಂಬವಿಡೀ ನೋಡ್ತು. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಇದ್ದರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಅಲ್ಲಿಗೆ ಮುಗಿದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳಬೇಕು. ಅವ್ರು ನೋಡಿ ಏನು ತೀರ್ಪು ಕೊಟ್ಟರು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು, ಅದನ್ನು ನೀವು ಬೆಳೆಸಿದ್ರೆ ನಾವು ಅದನ್ನು ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು, ನಮ್ಮ ಮೇಲೆ ನಾವೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್. ನಾನು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ಇನ್ನು ನೀವು ಮಾತಾಡಬೇಕು, ಜನರು ಮಾತಾಡಬೇಕು. ಯಾಕೆ ಅಂತಂದರೆ ಸಿನಿಮಾನ ನಾನು ಜನರ ಮುಂದೆ ನೀಡಿದ್ದೀನಿ. ಮತ್ತು ನಮ್ಮ ನಿಜವಾದ ಹೀರೋಸ್, ಈ ಸಿನಿಮಾ ನಿಜವಾದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್, ಅಫ್ಕೋರ್ಸ್ ಸಮರ್ಜಿತ್, ಸಾನ್ಯಾ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಒಂಥರ ನಿಜವಾದ ಒಂದು ನಾಯಕಿಯರು ಅಂತಂದರೆ ನಮ್ಮ ಕಿರಣ್, ಮಂಡ್ಯದ ಕಿರಣ್, ತಾನ್ಸೇನ್. ವಾಟ್ ಇಸ್ ದಿಸ್ ಮ್ಯಾನ್? ಇವ್ರು ನನ್ನ ನಿಜವಾದ ಹೀರೋಸು, ಸಿನಿಮಾದ ಹೀರೋಸು. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ. ನಾನೊಂದು ಲೇಖನ ಓದಿದ್ದೆ. ಆ ಲೇಖನ ಓದಿದ ನಂತರ ಈ ಥರ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ಹುಡ್ಕಾಡೋಕ್ಕೆ ಶುರು ಮಾಡಿದೆ. ಹುಡ್ಕಾಡಿದ ನಂತರ ಇವ್ರ ಕೈಯಲ್ಲೆಲ್ಲ ಹಾಡಿಸಿದ್ದೀನಿ. ಇವ್ರು ನಿಜವಾದ ಮ್ಯೂಸಿಷಿಯನ್ಸ್. ಇವರು ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ, ಹಾಡ್ತಾರೆ. ಮತ್ತು ಇದು ನನ್ನ ಕತೆ ಅಲ್ಲ, ಇವರ ಕತೆ.
ಇವರು ನನಗೆ ಇನ್ಸ್ಪೈರ್ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಈ ಸಿನಿಮಾ ಮಾಡೋದಕ್ಕೆ. ಒಂದು ಸಂಗೀತದ ಒಂದು ತಂಡ ಕಟ್ಟ ಅಂತ ಒಂದು ನಾಯಕ ನಟಿ, ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಆ ಒಂದು ನಾಯಕ ನಟಿಯ ಕನಸನ್ನು ನಾಯಕ ನಟ ನನಸು ಮಾಡೋದು. ಈ ಕಥೆನ ಇವ್ರ ಮೂಲಕ ನಾನು ಪಡೆದೆ, ಯಾಕಂದರೆ ಇವರೆಲ್ಲ ಹಾಡಿದ್ದಾರೆ ನನ್ನ ಸಿನಿಮಾಗೆ. ಇದು ಇವರ ಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಬಗ್ಗೆ ಜನರು ಮಾತಾಡಬೇಕು, ಮಾಧ್ಯಮದವ್ರು ಮಾತಾಡಬೇಕು, ನೀವೆಲ್ಲ ಮಾತಾಡಬೇಕು. ಯಾಕೆಂತಂದರೆ ಇದು ಒಂದು ಹೊಸ ಪ್ರಯತ್ನ, ಒಂದು ಎಲ್ಲ ಕಷ್ಟಪಟ್ಟಿದ್ದೀವಿ. ಮತ್ತು ಇವರೆಲ್ಲ ಪಾಪ ನನಗೆ ಸಹಕಾರ ನೀಡಿದ್ದಾರೆ. ಕಿರಣ್ ಮಂಡ್ಯದವರು ಅಂತ ಹೇಳಿದ್ದೆ, ಮಂಡ್ಯಕ್ಕೆ ಹೋಗಿ ಇವ್ರು ಮಂಡ್ಯದಿಂದ ಬಂದು ನಟನೆ ಮಾಡಿದ್ದಾರೆ. ತಾನ್ಸೇನ್ ಅವರು, ಇವ್ರಿಗೆ ಮೊನ್ನೆ ತಾನೇ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು, ಗಾಡಿ ಓಡಿಸೋ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಅದ್ಭುತವಾಗಿ ಡ್ರಮ್ಸನ್ನು ನುಡಿಸ್ತಾರೆ ಮತ್ತು ಅದ್ಭುತವಾದ ಮ್ಯೂಸಿಷಿಯನ್ನು, ಹಲವಾರು ಶೋಸ್ ಮಾಡಿದ್ದಾರೆ. ಇನ್ನು ಚೈತ್ರಾಲಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ರಿಯಾಲಿಟಿ ಶೋಸ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಿರಣ್ ಅಷ್ಟೇ. ಇವರಿಬ್ಬರು ಅನುಷಾ, ಬಾಲು ಇವರಿಬ್ಬರು ಹಾಡಿದ್ದಾರೆ. ಮತ್ತು ಇವರು ಅಷ್ಟೇ, ನನ್ನ ಸಿನಿಮಾದ ಆಡಿಷನ್ ಮಾಡಿದ ನಂತರ ಇವ್ರಿಗೊಂದು ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋನಲ್ಲಿ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನನ್ನ ಒಂದು ಸಿನಿಮಾಗೆ ಹಾಡಿದ್ದಾರೆ. ಇವರು ಅಷ್ಟೇ, ಅನುಷಾ ಕೂಡ ಹಾಡಿದ್ದಾರೆ. ಈ ಥರ ಹಲವಾರು ಪ್ರತಿಭೆಗಳ ಒಂದು ಕತೆ ಮೂಡಿ ಬಂದಿದೆ. ನೀವೆಲ್ಲ ಬೆಂಬಲ ನೀಡಬೇಕು. ಯಾಕೆಂತಂದರೆ ಇದು ಅಪರೂಪದ ಕತೆ ಮತ್ತು ಇವರೆಲ್ಲರ ಕತೆ. ನೀವೆಲ್ಲ ಸಹಕಾರ ನೀಡಿ ಒಂದ್ಸತಿ ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.